ಕಲಬುರಗಿಯಲ್ಲಿ ಬಿಸಿ ಊಟ ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಜೇವರ್ಗಿ ತಾಲೂಕಿನ ಮಾರಡಿಗೆ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ಬಿಸಿ ಊಟ ಸೇವನೆ ಮಾಡಿ ವಿದ್ಯಾರ್ಥಿಗಳು ಅಸ್ವಸ್ಥ. ಜೇವರ್ಗಿ ತಾಲೂಕಿನ ಮಾರಡಿಗೆ ಗ್ರಾಮದಲ್ಲಿ ಘಟನೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಮಾರಡಿಗೆ ಗ್ರಾಮ ಅದು. ಆ ಗ್ರಾಮದಲ್ಲಿ ಬಿಸಿ ಊಟ ಸೇವನೆ ಮಾಡಿದ್ದಾರೆ ಮಕ್ಕಳು. ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಪ್ರೈಮರಿ ಸ್ಟೂಡೆಂಟ್ಸ್ ಅಸ್ವಸ್ಥರಾಗಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ. ಗಂವಾಹರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲು. ಕೆಲ ವಿದ್ಯಾರ್ಥಿಗಳಿಗೆ ಜೇವರ್ಗಿ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಅಧಿಕಾರಿಗಳಿಂದ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಣೆ ಮತ್ತು ತಪಾಸಣೆ ಎರಡೂ ನಡೀತಾ ಇದೆ. ಬಿಸಿ ಊಟ ಸೇವನೆ ಮಾಡಿದ ವಿದ್ಯಾರ್ಥಿಗಳು ಯಾಕೆ ಅಸ್ವಸ್ಥರಾದರು? ಬಿಸಿ ಊಟದಲ್ಲಿ ಏನಾದರೂ ಬಿದ್ದಿತ್ತಾ? ಅದರಲ್ಲೇನಾದ್ರೂ ವಿಷಾಂಶ ಪದಾರ್ಥಗಳೇನಾದ್ರೂ ಬಿದ್ದಿತ್ತಾ? ಅಸ್ವಸ್ಥರಾಗೋದಕ್ಕೆ ಕಾರಣ ಏನು? ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ಪ್ರಕರಣಗಳು ದಾಖಲಾಗ್ತಾ ಇದೆ. ಮಕ್ಕಳಿರ್ತಕ್ಕಂತಹ ಶಾಲೆಗಳಲ್ಲಿ ಬಿಸಿ ಊಟ ತಯಾರಿಸುವಂತಹ ಅಡಿಗೆಗಾರರು ಎಚ್ಚರ ವಹಿಸಬೇಕಾದಂತಹ ಸಂದರ್ಭಗಳಲ್ಲಿ ತೀವ್ರ ನಿಗಾದಲ್ಲಿರಬೇಕು, ಎಚ್ಚರವನ್ನು ವಹಿಸಬೇಕು. ನೀವು ಬಡಿಸುವ ಊಟವನ್ನು ಮಕ್ಕಳು ತಿಂತಾರೆ, ಹಾಗಾಗಿ ಸ್ವಚ್ಛ ಮತ್ತು ಆ ಭಾಗಗಳಲ್ಲಿ ಅಲ್ಲಿಗಿಲ್ಲಿ ಓಡಾಡ್ತಾ ಇದ್ರೆ ಅದಕ್ಕೊಂದು ಮದ್ದು. ಅದೇ ರೀತಿ ಅತ್ಯಂತ ಹೈಜಿನಿಕ್ ಆಗಿ ಆ ಪ್ರದೇಶವನ್ನು ಇಟ್ಟುಕೊಳ್ಬೇಕು ಎನ್ನುವಂತಹ ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಗಾಳಿಗೆ ತೂರಲಾಯಿತೋ ಅಥವಾ ಬೇರೆ ಏನಾದರೂ ಕಾರಣಗಳಿದ್ದಾವೋ? ಮಕ್ಕಳೆಲ್ಲರೂ ಅಸ್ವಸ್ಥರಾಗಿದ್ದಾರೆ. ಮಕ್ಕಳ ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ. ಗಾಬರಿ ಬಿದ್ದು ಎಲ್ಲೆಲ್ಲೋ ಕೆಲಸಕ್ಕೆ ಹೋಗಿದ್ರು ತಂದೆ ತಾಯಂದಿರು ಎಲ್ಲರೂ ಕೂಡ ಆಸ್ಪತ್ರೆಗೆ ಓಡಾಡ್ಕೊಂಡು ಬಂದಿದ್ದಾರೆ. ಈ ತರಹದ ಪ್ಯಾನಿಕ್ಗೆ ಒಳಗಾಗುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಮರುಕಳಿಸಬಾರದು. ಇದು ಕಲಬುರಗಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿರ್ತಕ್ಕಂತಹ ಘಟನೆ. ನಾಳೆ ಫುಡ್ ಇದಕ್ಕೆ ಕಳಿಸ್ಬಿಡ್ರಿ ಟೆಸ್ಟಿಗೆ. ಎಲ್ಲಿ ತಂದಿರಿ ಅವನು ಅಂಗಡಿನೇ ಇದು ಮಾಡ್ರಿ. ಅಲ್ಲ ಡೈಲಿ ಅದೇ ಡೈಲಿ ಯಾವ ಅಂಗಡಿ ತಂದಿರಿ? ಯಾವ ತಂದಿರಿ? ಯಾರ ಅಂಗಡಿ? ಯಾರ ಅಂಗಡಿ ರಿಸಿಪ್ಟ್ ಅದಲ್ಲ? ಹಂಗೆ ಆಗ್ತದೆ. ನೀವು ಮಕ್ಕಳು ಇರ್ತಾರೆ, ನೀವು ರಿಸಿಪ್ಟ್ ತರಿಸ್ಬೇಕು. ಈಗ ಅದೇ ಕಾರಣದಾಗೆ ಕೆಲವೊಬ್ರು ಆಗ್ಯಾರ, ಕೆಲವೊಬ್ರು ಆಗಿಲ್ಲ. ಯಾರ ಬಳಿ ಸ್ಟ್ರೆಂತ್ ಇರ್ತದ ಆಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.